ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓಪ್ ಯು ಆಲ್ ಡೂಯಿಂಗ್ ಗ್ರೇಟ್. ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊತಿದ್ದೀನಿ ನಾನು. ಸೊ ಈ ವೀಕೆಂಡ್ ನಾವು ಕಂಪ್ಲೀಟ್ ವೀಕೆಂಡ್ನ ಬೇಬಿನ ರಿಸೀವ್ ಮಾಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಆ ಪ್ರಿಪ್ರೇಷನ್ ಮಾಡೋಕ್ಕೋಸ್ಕರ ಕಂಪ್ಲೀಟ್ ವೀಕೆಂಡನ್ನು ಡೆಡಿಕೇಟ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಕಾರ್ ವಾಶ್ ಆಗಿರಬೇಕು, ಪ್ಲಸ್ ಕಾರ್ ಸೀಟನ್ನ ಇನ್ಸ್ಟಾಲ್ ಮಾಡಿರಬೇಕು. ಸೊ ಇವಾಗ ಕೋವಿಡ್ ಇರೋದ್ರಿಂದ ನಾವು ಕಂಪ್ಲೀಟು ಕಾರ್ ಒಳಗಡೆ ಎಲ್ಲ ಸ್ಯಾನಿಟೈಸ್ ಮಾಡಿರಬೇಕು. ಆದಷ್ಟು ಎಲ್ಲ ಕೋವಿಡ್ ರಿಲೇಟೆಡ್ ಪ್ರಿಕಾಷನರಿ ಮೆಷರ್ಸ್ನ ತೊಗೊಬೇಕು ಅಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ಕಾರ್ ವಾಶ್ ಮಾಡಿಸ್ಕೊಳ್ಳೋಣ ಅಂತ ಕಾರ್ ವಾಶ್ ಸೆಂಟ್ರಿಗೆ ಬಂದಿದ್ದೀವಿ. ಸೊ ನಾನು ಅಂದ್ಕೊಂಡೆ ಇಲ್ಲಿ ಕಾರ್ ವಾಶ್ ಹೆಂಗಿರುತ್ತೆ, ಪ್ಲಸ್ ಎಷ್ಟು ಕ್ವಿಕ್ಕಾಗಿ ಕಾರ್ ವಾಶ್ ಮಾಡ್ತಾರೆ, ಕಾರ್ ವಾಶ್ ಮಾಡಬೇಕಾದ್ರೆ ನಮ್ಗೆ ಎಷ್ಟೆಲ್ಲ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸು. ಸೊ ಅದಕ್ಕೆ ಒಂದು ಚಿಕ್ಕ ವಿಡಿಯೋನ ರೆಕಾರ್ಡ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಕಾರ್ ವಾಶ್ ಹತ್ರ ಬಂದ್ವಿ. ಕಾರ್ ವಾಶ್ ಮಾಡಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗಿ ಕಾರ್ ಸೀಟನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. Going well. I'd like to take silver. Silver, all right, that'll be $13. Yep. ಸೊ ಇಲ್ಲಿ ಹೆಂಗಿದೆ ಅಂದರೆ I'm new to Diamond car wash. So what is the process? So after the car wash, Yeah, so after you buy the wash, uh-huh, you'll come around this way. Okay. Someone will spray you off, uh-huh, direct you onto the belt and tell you to put it in neutral. okay. When they say that, you put it in neutral and You pull will off do the brake. pre-spray also, right? Do what? You will do pre-spray? Yes. Okay. ನಾನು ಆವಾಗಲೇ ಹೇಳ್ದಂಗೆ ಕಾರ್ ವಾಶಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಲೈಕ್ ಸಿಲ್ವರ್ ಇರ್ಬೋದು, ಗೋಲ್ಡ್ ಇದೆ, ಪ್ಲ್ಯಾಟಿನಮ್ ಇದೆ, ಡೈಮಂಡ್ ಇದೆ. ನಾವಿವಾಗ ಸದ್ಯಕ್ಕೆ ಸಿಲ್ವರ್ ಆಪ್ಷನ್ ತೊಗೊತಿದ್ದೀವಿ, ಅದರಲ್ಲಿ ಸಿಂಗಲ್ ವಾಶ್ ತೊಗೊತಿದ್ದೀವಿ. ಸಿಲ್ವರ್ ಆಪ್ಷನಲ್ಲಿ ಸಿಂಗಲ್ ವಾಶಿಗೆ $13 ಪೇ ಮಾಡಬೇಕು. ಅದರಲ್ಲೇ ನಮಗೆ ಮಂತ್ಲಿ ಮೆಂಬರ್ಶಿಪ್ ಕೂಡ ಇದೆ. ಮಂತ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ಅನ್ಲಿಮಿಟೆಡ್ ವಾಶ್ ಸಿಗುತ್ತೆ. ಸೊ ಅದಕ್ಕೆ $27 ಪೇ ಮಾಡಬೇಕು. ಸಿಂಗಲ್ ವಾಶಿಗೆ $13 ಪೇ ಮಾಡಬೇಕು. ನಾವು ಯೂಶ್ವಲಿ ಇವಾಗ ಕೋವಿಡ್ ಇರೋದ್ರಿಂದ ಕಾರಲ್ಲಿ ಲಾಂಗ್ ಡ್ರೈವ್ ಎಲ್ಲೂ ಹೋಗ್ತಾ ಇಲ್ಲ, ಹಂಗಾಗಿ ಕಾರು ಅಷ್ಟೊಂದು ಗಲೀಜು ಆಗಿಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ನಾವು ಇವಾಗ $13 ಪೇ ಮಾಡಿ ಸಿಂಗಲ್ ವಾಶ್ ತೊಗೊಂಡಿದ್ದೀವಿ.
ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಕಾರ್ ವಾಶ್ ಆಯಿತು ಅಂತ. ಕಾರ್ ವಾಶಲ್ಲೇ ನಮಗೆ ಕಾರ್ನ ಡ್ರೈ ಮಾಡಿನೂ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಕಾರ್ ಮೇಲೆ ಡ್ರೈ ಮಾಡಿದ ಮೇಲೂ ವಾಟರ್ ಡ್ರಾಪ್ಲೆಟ್ಸ್ ಉಳಿದಿದ್ರೆ ಅದನ್ನು ಆ ಥರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ನಮಗೆ ವೈಪ್ ಮಾಡಿ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಕಂಪ್ಲೀಟ್ ಕಾರ್ನ ಸ್ಯಾನಿಟೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿಂದ ನಾವು ವ್ಯಾಕ್ಯೂಮ್ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಪಕ್ಕನೇ ವ್ಯಾಕ್ಯೂಮ್ ಸೆಂಟರ್ಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಏನು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತಿಲ್ಲ ಅಥವಾ ಬೇರೆ ಕಡೆ ಡ್ರೈವ್ ಮಾಡಬೇಕು ಅಂತೇನಿಲ್ಲ, ಪಕ್ಕನೇ ಇರುತ್ತೆ. ಸೊ ಅಲ್ಲಿ ಹೋಗಿ ಯಾವುದಾದ್ರೂ ಒಂದು ಎಂಟಿ ಇರೋ ಸ್ಲಾಟಲ್ಲಿ ಕಾರ್ನ ನಿಲ್ಲಿಸಿ ವ್ಯಾಕ್ಯೂಮ್ ಮಾಡ್ಕೊಬೋದು. ವ್ಯಾಕ್ಯೂಮ್ ಮಾಡೋದು ಅಷ್ಟೇ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸ್ ಒಳಗಡೆ ವ್ಯಾಕ್ಯೂಮ್ ಕೂಡ ಮಾಡ್ಕೊಂಬಿಡ್ಬೋದು. ಬ್ಯಾಕ್ ಸೀಟ್ ಆಗಿರ್ಬೋದು, ಫ್ರಂಟ್ ಸೀಟ್ ಆಗಿರ್ಬೋದು, ಲೆಗ್ ರೂಮ್ಸ್ ಆಗಿರ್ಬೋದು, ಇಲ್ಲ ಟ್ರಂಕು, ಅದೆಲ್ಲ ಕ್ವಿಕ್ಕಾಗಿ ವ್ಯಾಕ್ಯೂಮ್ ಮಾಡ್ಕೊಬೋದು. ನಾವು ಅಷ್ಟೇ ಕ್ವಿಕ್ಕಾಗಿ ವ್ಯಾಕ್ಯೂಮ್ ಮಾಡಿಕೊಂಡು ಇವಾಗ ಮತ್ತೆ ಮನೆಗೆ ಹೋಗಿ ಕಾರ್ ಸೀಟ್ನ ಇನ್ಸ್ಟಾಲ್ ಬೇರೆ ಮಾಡಬೇಕಲ್ಲ. ಸೊ ಹಾಗಾಗಿ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಾರ್ನ ವ್ಯಾಕ್ಯೂಮ್ ಮಾಡ್ಕೊಳ್ಳೋಣ. ಕಾರು ವಾಶ್ ಆದಮೇಲೆ ಹಿಂಗಿದೆ. ಸೊ ಆಲ್ಮೋಸ್ಟ್ ಪಳ ಅಂತಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಕಾರ್ ಸೀಟ್ ಬೇಸ್ನ ಇನ್ಸ್ಟಾಲ್ ಮಾಡೋದು. ಸೊ ಇನ್ಸ್ಟಾಲೇಷನ್ ಸ್ಟೆಪ್ಸ್ ತುಂಬ ಬೇಸಿಕ್ ಆಗಿದೆ. ಮ್ಯಾನ್ಯುಯಲ್ನ ನೀಟಾಗಿ ಓದ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಕಾರ್ ಸೀಟ್ ಬೇಸ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಕಾರ್ ಸೀಟ್ ಬೇಸ್ಗೆ ಎರಡು ಕಡೆನೂ ಬೆಲ್ಟ್ ತುದಿಗೆ ಹ್ಯಾಂಕರ್ಸ್ ಇರುತ್ತೆ. ಆ ಹ್ಯಾಂಕರ್ಸ್ನ ಕಾರ್ ಸೀಟಲ್ಲಿರೋ ಹುಕ್ಸಿಗೆ ಹುಕ್ ಮಾಡಬೇಕಷ್ಟೇ. ಸೊ ನಮ್ಮದು ಲೇಟೆಸ್ಟ್ ಮಾಡೆಲ್ ಕಾರ್ ಆಗಿರೋದ್ರಿಂದ ನಮಗೆ ಹುಕ್ಕನ್ನು ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಯಿತು. ಈ ಥರ ಕ್ಯಾಪ್ ಇರುತ್ತೆ, ಆ ಕ್ಯಾಪ್ನ ತೆಗೆದು ಆ ಒಂದು ಹುಕ್ಕಿಗೆ ಆ್ಯಂಕರ್ನ ಅಡ್ಜಸ್ಟ್ ಮಾಡಿ ಲಾಕ್ ಮಾಡಬೇಕಷ್ಟೇ. ಲಾಕ್ ಮಾಡಿದ ತಕ್ಷಣ ಕಾರ್ ಸೀಟ್ ಬೇಸ್ದು ಬೆಲ್ಟ್ ಇರುತ್ತೆ, ಆ ಬೆಲ್ಟನ್ನು ನೀಟಾಗಿ ಮ್ಯಾನ್ಯುಯಲಲ್ಲಿ ಕೊಟ್ಟಿರೋ ಪ್ರಕಾರ ಈಸಿಯಾಗಿ ನಾವು ಅದನ್ನು ಟೈಟ್ ಮಾಡ್ಕೋಬೇಕು. ಸೊ ಕಾರ್ ಸೀಟ್ದು ಬೇಸ್ ಟೈಟಾಗಿ ಲಾಕ್ ಮಾಡಿದ್ಮೇಲೆ ನಾವು ಕೆಲವೊಂದಿಷ್ಟು ಸೇಫ್ಟಿ ಚೆಕ್ಸ್ನ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಕಾರ್ ಸೀಟ್ ಬೇಸ್ದು ಆ್ಯಂಕರ್ ಇರುತ್ತಲ್ಲ, ಆ ಆ್ಯಂಕರ್ ಹುಕ್ಕಿಗೆ ನೀಟಾಗಿ ಲಾಕ್ ಆಗಿದೆಯಾ ನೋಡಬೇಕು. ಎರಡು ಸೈಡ್ದೂ ಆ್ಯಂಕರ್ಸು ಹುಕ್ಕಿಗೆ ಲಾಕ್ ಆಗಿರಬೇಕು. ಸೊ ನೆಕ್ಸ್ಟ್ ಸೇಫ್ಟಿ ಚೆಕ್ ಬಂದು ಆ ಬೆಲ್ಟ್ ಏನಿರುತ್ತೆ ಕಾರ್ ಸೀಟ್ ಬೇಸ್ದು ಬೆಲ್ಟು ಅದೇ ಫ್ಲ್ಯಾಟ್ ಆಗಿದೆಯಾ ನೋಡಬೇಕು. ಟ್ವಿಸ್ಟ್ ಆಗಿತ್ತು ಅಂದರೆ ಅದನ್ನು ಮತ್ತೆ ಟ್ವಿಸ್ಟನ್ನು ರಿಮೂವ್ ಮಾಡಿ ನೀಟಾಗಿ ಫ್ಲ್ಯಾಟಾಗಿ ಇನ್ಸ್ಟಾಲ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಮ್ಮದು ನಾನ್ ಡಾಮಿನೆಂಟ್ ಹ್ಯಾಂಡಿಂದ ಕಾರ್ ಸೀಟ್ ಬೇಸ್ನ ಸ್ವಲ್ಪ ಶೇಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಕಾರ್ ಸೀಟ್ ಬೇಸ್ ಮ್ಯಾಕ್ಸಿಮಮ್ 1 ಇಂಚ್ ಮೂವ್ ಆದರೆ ಸಾಕು. 1 ಇಂಚ್ಗಿಂತ ಜಾಸ್ತಿ ಮೂವ್ ಆಗ್ತಿದೆ ಅಂದರೆ ಕಾರ್ ಸೀಟ್ ಬೇಸ್ ನೀಟಾಗಿ ಇನ್ಸ್ಟಾಲ್ ಆಗಿಲ್ಲ ಅಂತ ಅರ್ಥ. ಒನ್ ಲಾಸ್ಟ್ ಸ್ಟೆಪ್, ಕಾರ್ ಸೀಟ್ ಬೇಸಲ್ಲಿ ಲೆವೆಲ್ ಇಂಡಿಕೇಟರ್ ಅಂತ ಇರುತ್ತೆ. ಆ ಲೆವೆಲ್ ಇಂಡಿಕೇಟರ್ ಮ್ಯಾನ್ಯುಯಲಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಯಾವ ಏಜ್ ಮಗುಗೆ ಯೂಸ್ ಮಾಡ್ತಿದ್ದೀವಿ ಆ ಲೆವೆಲಲ್ಲಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು.
ಪ್ರತಿ ಕೌಂಟಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಬ್ಬರು ಆಫೀಸರ್ ಇರ್ತಾರೆ ಕಾರ್ ಸೀಟನ್ನು ವೆರಿಫೈ ಮಾಡೋಕ್ಕೆ. ಸೊ ನಮಗೆ ಬೇಕು ಅಂದರೆ ಹೋಗಿ ನಾವು ಒಂದ್ಸರಿ ವೆರಿಫೈ ಕೂಡ ಮಾಡಿಸ್ಕೋಬೋದು.